ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕಿಚ್ಚ ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾರ್ಕ್ ಸಿನಿಮಾ ಇನ್ನೇನು ಡಿಸೆಂಬರ್ 25ಕ್ಕೆ ತೆರೆ ಕಾಣಲಿದೆ. ಸೊ ಇದರ ಒಂದು ಪ್ರಮೋಷನ್ಗಾಗಿ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಗೆ ಬಂದಿದ್ರು, ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು. ಆದ್ರೆ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಈ ಕುರಿತಾಗಿ ಹರಿದಾಡ್ತಾ ಇದ್ದಾವೆ. ಜೊತೆಗೆ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ್ರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತಾ. ಸೊ ಹೀಗಾಗಿ ಇದುವರೆಗೂ ಕೂಡ ಸುದೀಪ್ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಎಲ್ಲಿ ಕೊಟ್ಟಿರಲಿಲ್ಲ, ಈ ರೀತಿಯಾಗಿ ಮಾತನಾಡೂ ಕೂಡ ಇರಲಿಲ್ಲ. ಅದೇ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅನ್ನೋದು ಸಾಕಷ್ಟು ಜನರಿಗೆ ಕಾಡುವಂತ ಪ್ರಶ್ನೆ. ಇದು ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಕಲಾವಿದರ ಅಭಿಮಾನಿಗಳಿಗೂ ಕೂಡ ಒಂದು ಕಾಡುವ ಪ್ರಶ್ನೆ. ಯಾರಿಗಾದರೂ ಟಕ್ಕರ್ ಕೊಟ್ರ, ಅಥವಾ ಈ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಏನು ಕಾರಣ ಇರಬಹುದು, ಈ ರೀತಿಯಾದಂಥ ಸಾಕಷ್ಟು ಅನುಮಾನಗಳೆಲ್ಲವೂ ಕೂಡ ಸಾಕಷ್ಟು ಜನರ ತಲೆಯಲ್ಲಿ ಓಡ್ತಾ ಇದ್ದಾವೆ. ಸೊ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಏನಿದು ಈ ರೀತಿಯಾಗಿ ಬೆಳವಣಿಗೆ ಯಾಕೆ ಆಯಿತು, ಈ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಒಂದು ಹುಬ್ಬಳ್ಳಿಯಲ್ಲಿ ಪ್ರಮೋಷನ್ಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಾರ್ಕ್ ತಂಡ, ಸಂಪೂರ್ಣವಾದಂಥ ತಂಡ ಕೂಡ ಇರುತ್ತೆ. ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಬಂದಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ. ಸಹಜವಾಗಿ ಇವರ ಉಳಿದಿರುವಂಥ ಏನು ಸಿನಿಮಾಗಳನ್ನು ಪ್ರಮೋಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು, ಆ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೂಡ ಇಲ್ಲಿ ಕೇಳಿ ಬರಲಿಲ್ಲ. ಈ ಯುದ್ಧಕ್ಕೆ ರೆಡಿ ಅನ್ನುವಂಥ ಪದಗಳು, ನಮ್ಮ ಮಾತಿಗೆ ನಾವು ಬದ್ಧ ಅನ್ನುವಂಥ ಪದಗಳು, ಸೊ ಈ ರೀತಿಯಾಗಿ ಯಾವತ್ತೂ ಕೂಡ ಮಾತನಾಡಿರಲಿಲ್ಲ. ಇನ್ನು ಏನೇ ವಿಷಯಗಳನ್ನು ಮಾತನಾಡಬೇಕಾದ್ರೂ ಕೂಡ ಸುದೀಪ್ ಅವರು ಯೋಚನೆ ಮಾಡಿ ಮಾತನಾಡ್ತಾರೆ. ಜೊತೆಗೆ ನೇರವಾಗಿ ಮಾತನಾಡ್ತಾ ಇದ್ರು, ಇಂಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಮಾತನಾಡ್ತಾ ಇರಲಿಲ್ಲ. ಇದನ್ನೆಲ್ಲವನ್ನು ಕೂಡ ಅಂದರೆ ವೇದಿಕೆ ಮೇಲೆ ನಿನ್ನೆ ನಡೆದಿರ್ತಕ್ಕಂಥ ವಿಚಾರವನ್ನು ಗಮನಿಸಿದ್ರೆ ನೇರವಾಗಿ ಮಾತನಾಡಲಿಲ್ಲ ಅಂತ ಕಾಣಿಸುತ್ತೆ. ಮತ್ತು ಯಾರಿಗೋ ಟಕ್ಕರ್ನ ಕೊಟ್ಟ ರೀತಿಯಲ್ಲಿ ಕೆಲವೊಂದಿಷ್ಟು ಮಾತುಗಳು ಇದ್ವು ಅಂತ ಕಾಣಿಸುತ್ತೆ. ಇದನ್ನು ನಾನು ಯಾವುದೋ ಒಂದು ಬೇರೆ ಅವರಿಗೆ ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ. ಒಬ್ಬ ಸಹಜವಾಗಿ ಯೋಚನೆ ಮಾಡಿದಾಗ, ಒಬ್ಬ ಪ್ರೇಕ್ಷಕನಾಗಿ ವೀಕ್ಷಕನಾಗಿ ಗಮನಿಸಿದಾಗ ಇದು ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನು ಹೇಳ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ. ಇದರ ಜೊತೆಗೂ ಕೂಡ 45 ಸಿನಿಮಾ, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು ಜೊತೆಗೆ ಅವರು ನಟನೆಯ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಒಟ್ಟೊಟ್ಟಿಗೆ ಅಂದರೆ ಮಾರ್ಕ್ ಮತ್ತು ಈ ಎರಡು ಸಿನಿಮಾಗಳು, ಮಾರ್ಕ್ ಜೊತೆಗೆ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಈ ಸಂದರ್ಭದಲ್ಲಿ ಈ ಸುದೀಪ್ ಅವರು ಮಾತನಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಜೊತೆಗೆ ಏನು ಇದು ಪ್ರಶ್ನೆ, ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ಇಂತಹ ಅನುಮಾನಗಳು ಕೂಡ ಸಹಜವಾಗಿ ಎಲ್ಲರಲ್ಲೂ ಕಾಡುತ್ತೆ. ಸೊ ಇದಕ್ಕೆ ಕ್ಲಾರಿಟಿ ನಿಜವಾಗ್ಲೂ ಸಿಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದಕ್ಕೆ ಕ್ಲಾರಿಟಿ ಸಿಗಬೇಕು ಅಂದರೆ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಇನ್ನು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೋ ಒಂದು ರಾಜಕಾರಣಿಗಳು ಏನೋ ಒಂದು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ನೇರವಾಗಿ ಮಾತನಾಡ್ತಾ ಇದ್ರು. ಮಾಧ್ಯಮದವ್ರ ಜೊತೆ ಮಾತನಾಡಿದಾಗಲೂ ಕೂಡ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಮಾಧ್ಯಮದವರಿಗೆ ಡೈರೆಕ್ಟಾಗಿ ಮಾತನಾಡಬೇಕಿತ್ತ ಅಥವಾ ಅವರಿಗೆ ಟಕ್ಕರ್ ಕೊಡಬೇಕಿತ್ತ, ಆ ಸಂದರ್ಭಕ್ಕೇ ಕೊಟ್ಟು ಬಿಡ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ಮಾಡುವಂಥ ವ್ಯಕ್ತಿ ಈ ವೇದಿಕೆ ಮೇಲೆ ಆ ರೀತಿಯಾಗಿ ಮಾತನಾಡಿದ್ದಾದರೂ ಹೇಗೆ, ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಚರ್ಚೆಗೂ ಕೂಡ ಇದು ಭಾಸವಾಗಿದೆ. ಏನು ಗೊತ್ತಿಲ್ಲ, ಈ ರೀತಿಯಾಗಿ ದುಡುಕಿ ಮಾತನಾಡಿದ್ರ, ಅಥವಾ ಬೇರೆ ಇನ್ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಮಾತನಾಡಿದ್ರ, ಅಥವಾ ಯಾರಿಗೋ ಟಕ್ಕರ್ ಕೊಡಬೇಕು ಅಂತ ಮಾತನಾಡಿದ್ರ, ಅಥವಾ ಇನ್ಯಾರನ್ನೋ ಕೆಳಗೆ ಹಾಕಿ ಮಾತನಾಡಬೇಕು ಅನ್ನೋ ಕಾರಣಕ್ಕೆ ಮಾತನಾಡಿದ್ರ, ಇದು ಯಾವುದೂ ಕೂಡ ಗೊತ್ತಿಲ್ಲ. ಇದೊಂದು ಸಾಕಷ್ಟು ಜನರಿಗೆ ಚರ್ಚೆಗೆ ಈಡಾದಂತಹ ಒಂದು ಪ್ರಶ್ನೆ ಕೂಡ ಆಗಿದೆ. ಯಾಕೆ ಸುದೀಪ್ ಆ ವೇದಿಕೆ ಮೇಲೆ ಹೀಗೆ ಮಾತನಾಡಿದ್ರು? ಒಂದು ಪ್ರಮೋಷನ್ಗೆ ಬಂದಂಥ ಸಂದರ್ಭದಲ್ಲಿ, ಸಿನಿಮಾ ಪ್ರಮೋಷನ್ಗೆ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ರೀತಿಯಾಗಿ ಮಾತನಾಡಿರುವುದನ್ನು ಯಾರೂ ಕೂಡ ಗಮನಿಸಿರಲಿಲ್ಲ, ಯಾರೂ ಕೂಡ ಇದುವರೆಗೂ ನೋಡಿಕೊಂಡು ಬಂದಿರಲಿಲ್ಲ. ಸುದೀಪ್ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಎಂಬುದೇ ಸಾಕಷ್ಟು ಜನರಿಗೆ ಕಾಡುವಂತಹ ಪ್ರಶ್ನೆ ಕೂಡ ಆಗಿದೆ. ಈ ಕುರಿತಾಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.